ತಣ್ಣಗಾಗ್ತಿಲ್ಲ. ಪ್ರತಿಭಟನೆ ನಿಲ್ತಿಲ್ಲ. ಖುದ್ದು ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ರೈತರ ಮನವೊಲಿಸಲು ಪ್ರಯತ್ನಿಸಿದ್ರೂ ರೈತರು ಬಗ್ತಿಲ್ಲ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಷ್ಟಕ್ಕೂ ಇವತ್ತಿನ ಕಬ್ಬಿನ ಕಿಚ್ಚು ಹೇಗಿತ್ತು? ಆ ಕುರಿತ ವರದಿ ಇಲ್ಲಿದೆ ನೋಡಿ. ಇವತ್ತ ರೈತರು ಬೀದಿಗೆ ಬಂದರು. ಲಕ್ಷಾಂತರ ಜನ ರೈತರು ಒಕ್ಕಟ್ಟಾಗ್ಯಾರು. ಇವತ್ತಿನ ಲಕ್ಷ ಬಿಟ್ಟು ಕೋಟಿ ಜನ ಒಕ್ಕಟ್ಟಾಕ ಯಾವುದೇ ಕಾರಣಕ್ಕೂ ರೈತರು ಮನೆಯುವುದಿಲ್ಲ. 3,500 ಅರೆಬೆತ್ತಲೆ ಹೋರಾಟ, ಬಾರ್ಕೋಲ್ ಚಳುವಳಿ, ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ, ಮೈಗೆಲ್ಲ ಬಣ್ಣ ಹಚ್ಚಿಕೊಂಡು ಸರ್ಕಾರದ ಗಮನ ಸೆಳೆಯೋ ಪ್ರಯತ್ನ. ಹೋರಾಟದ ರೂಪಗಳು ಬೇರೆಯಾದ್ರೂ ಇವರೆಲ್ಲರ ಉದ್ದೇಶ ಮಾತ್ರ ಒಂದೇ. ಅದುವೇ ಕಬ್ಬಿಗೆ 3,500 ರೂಪಾಯಿ ಬೆಲೆ ಕೊಡಿ ಅನ್ನೋದು. ವಾರವಾದ್ರೂ ಕಡಿಮೆಯಾಗದ ಕಬ್ಬಿನ ಕಿಚ್ಚು. ಬೆಳಗಾವಿಯ ಹಳ್ಳಿ ಹಳ್ಳಿಗೂ ಹರಡಿದ ಹೋರಾಟ. ಪಟ್ಟು ಸಡಿಲಿಸ್ತಿಲ್ಲ, ಹೋರಾಟ ನಿಲ್ತಿಲ್ಲ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರೋ ಬೆಳಗಾವಿ ರೈತರು ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಹೋರಾಟ ಆರಂಭಿಸಿದ್ರು. ಇದೇ ಹೋರಾಟ 7ನೇ ದಿನ ಪೂರೈಸಿದೆ. ಅಷ್ಟೇ ಅಲ್ಲ, ಈ ಪ್ರತಿಭಟನೆ ಗುರ್ಲಾಪುರಕ್ಕೆ ಮಾತ್ರ ಸೀಮಿತವಾಗದೆ ಜಿಲ್ಲೆಯ ಹಳ್ಳಿ ಹಳ್ಳಿಗೂ ವ್ಯಾಪಿಸಿದೆ. ಅದನ್ನೇ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಕಬ್ಬಿನ ಕಿಚ್ಚು 1, ಅರಬೆತ್ತಲೆ ಪ್ರತಿಭಟನೆ, ಬಾರ್ಕೋಲು ಚಳುವಳಿ. ಗುರ್ಲಾಪುರದಲ್ಲಿ ಹೋರಾಟ ಆರಂಭಿಸಿ 1 ವಾರವಾಗಿದ್ದು ವೈದ್ಯರು, ಸ್ವಾಮೀಜಿಗಳು ಎಂದು ಸಾಥ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಬಾಗಲಕೋಟೆ, ಧಾರವಾಡ, ಹಾವೇರಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ರೈತರಾಗಮಿಸಿದ್ರು. ಇಂದು 100 ರೈತರು ಅರಬೆತ್ತಲೆಯಾಗಿ ಪ್ರತಿಭಟಿಸಿದ್ರೆ ಮತ್ತೆ ಕೆಲವರು ಬಾರ್ಕೋಲು ಚಳವಳಿ ನಡೆಸಿದ್ರು. ಸುರೇಶ್ ಅನ್ನೋ ರೈತರು ಮೈಗೆಲ್ಲ ಬಣ್ಣ ಹಚ್ಚಿಕೊಂಡು ಸರ್ಕಾರದ ಗಮನ ಸೆಳೆಯೋ ಪ್ರಯತ್ನ ಮಾಡಿದ್ರು. ಬೇಡಿಕೆ ಈಡೇರದಿದ್ರೆ ಶುಕ್ರವಾರ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ರೈತರು ನಿರ್ಧರಿಸಿದ್ದಾರೆ. 7ನೇ ತಾರೀಕು 50 ಲಕ್ಷ ಜನ ಹೆದ್ದಾರಿಗೆ ಬರತಾರು. ನರೇಂದ್ರ ಮೋದಿ ಅವರೇ, ಸಿದ್ದರಾಮಯ್ಯ ಅವರೇ, ರೈತರನ್ನ ಅಲಕ್ಷತನ ಮಾಡಬೇಡ್ರಿ. ನಿಮಗೆ ಮೂಲ ಕಬ್ಬು ಬೆಳೆಗಾರರ ಮೂಲ, ಅದರಿಂದ 1 ಲಕ್ಷ ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ. ಅದಕ್ಕೆ ನೀವು ಕಾರಣ ಅಲ್ಲ, ಕಬ್ಬು ಬೆಳೆದಿರ್ತಕ್ಕಂಥ ರೈತರು. ಕಬ್ಬಿನ ಕಿಚ್ಚು 2, ರೊಟ್ಟಿ ಬುತ್ತಿ ಹೊತ್ತು ತಂದು ಹೋರಾಟ. ಇದೇ ಗುರ್ಲಾಪುರಕ್ಕೆ ಹಂದಿಗುಂದ, ಮುಗಳಖೋಡ ಸೇರಿದಂತೆ ವಿವಿಧ ಗ್ರಾಮಗಳಿಂದ ರೈತ ಮಹಿಳೆಯರು ಆಗಮಿಸಿದ್ರು. ತಲೆ ಮೇಲೆ ರೊಟ್ಟಿ ಹೊತ್ಕೊಂಡು ಮಕ್ಕಳನ್ನ ಕರೆದುಕೊಂಡು ಬಂದು ಹೋರಾಟಕ್ಕೆ ಧುಮುಕಿದ್ರು. ಕಬ್ಬಿನ ಕಿಚ್ಚು 3, ಹೆದ್ದಾರಿ ಬಂದ್ ಮಾಡಿ ಕರವೇ ಆಕ್ರೋಶ. ಇತ್ತ ಬೆಳಗಾವಿಯ ಸುವರ್ಣಸೌಧ ಬಳಿ ಕರವೇ ಕಾರ್ಯಕರ್ತರು ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಕಬ್ಬಿನ ಕಿಚ್ಚು 4, ಅಥಣಿ ಪಟ್ಟಣ ಸಂಪೂರ್ಣ ಬಂದ್. ಕಬ್ಬಿನ ಕಿಚ್ಚು ಅಥಣಿಗೂ ವ್ಯಾಪಿಸಿದ್ದು ಇಂದು ಕೂಡ ಬಂದ್ ಆಚರಣೆ ಮಾಡಲಾಯಿತು. ಕಬ್ಬಿನ ಕಿಚ್ಚು 5, ರಾಯಬಾಗದಲ್ಲಿ ರಸ್ತೆ ತಡೆ. ಬೆಳಗಾವಿ ಜಿಲ್ಲೆ ರಾಯಬಾಗ ಪಟ್ಟಣದಲ್ಲಿ ರಸ್ತೆ ತಡೆದು ಕಬ್ಬು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳು ಬೆಂಬಲ ನೀಡಿದವು. ಕಬ್ಬಿನ ಕಿಚ್ಚು 6, ಹಿರೇಬಾಗೇವಾಡಿಯಲ್ಲಿ ಅಹೋರಾತ್ರಿ ಧರಣಿ. ಬೆಳಗಾವಿ ಜಿಲ್ಲೆ ಹಿರೇಬಾಗೇವಾಡಿಯಲ್ಲೂ ಅಹೋರಾತ್ರಿ ಧರಣಿ ನಡೀತಿದೆ. ಇಂದು ಬೈಲಹೊಂಗಲ ಬೆಳಗಾವಿ ರಾಜ್ಯ ಹೆದ್ದಾರಿ ತಡೆದು ರೈತರು ಸಿಟ್ಟು ಹೊರಹಾಕಿದ್ರು. ಕಬ್ಬಿನ ಕಿಚ್ಚು 7, ವಿಜಯಪುರದಲ್ಲೂ ನಿಲ್ಲದ ಹೋರಾಟ. ವಿಜಯಪುರ ನಗರದ ಗಗನ್ ಮಹಲ್ ಬಳಿ ರೈತರು ಹೋರಾಟ ನಡೆಸುತ್ತಿದ್ದಾರೆ. ನಿನ್ನೆ ರಸ್ತೆಗೆ ಕಬ್ಬು ಸುರಿದು ಕೆರಳಿ ನಿಂತಿದ್ರು. ಇಂದು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಆಗಮಿಸಿ ರೈತರ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಅದು ಮಾತಾಡ್ತೀವಿ. ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ, ಮುಖ್ಯಮಂತ್ರಿಗಳು, ಶುಗರ್ ಮಿನಿಸ್ಟರ್ ಶಿವಾನಂದ ಪಾಟೀಲ್ ಎಲ್ಲರೂ ಕೂಡಿ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಲ್ಲೇ ಚರ್ಚೆ ಮಾಡಿ ಮತ್ತು ಕೇಂದ್ರ ಸರ್ಕಾರ ಮಾಡ್ಕೊಂಡು ಎಲ್ಲರೂ ಕೂಡ ಮಾಡಿ ನಾಳೆ ಸಂಪುಟ ಸಭೆಯಲ್ಲಿ ಚರ್ಚೆ ಎಂದ ಕೃಷಿ ಸಚಿವ. ರೈತರ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿರೋ ಕೃಷಿ ಸಚಿವ ಚೆಲುವರಾಯಸ್ವಾಮಿ, ನಾಳಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂದ್ರು. ನಡೀತಾ ಇದೆ ಚರ್ಚೆ, ಬಹುಶಃ ನಾಳೆ ಕ್ಯಾಬಿನೆಟ್ ಅಲ್ಲಿದೆ, ಸಕ್ಕರೆ ಸಚಿವರು ಚರ್ಚೆ ಮಾಡ್ಬೋದು. ಆವಾಗ ಮುಖ್ಯಮಂತ್ರಿಯವರು
ಸೊ ಕ್ಯಾಬಿನೆಟಲ್ಲಿ ಯಾವ ಥರ ಎಲ್ಲರ ತೀರ್ಮಾನ ಆಗಿದೆ. ನಾರ್ತ್ ಕರ್ನಾಟಕ ಕಡೆ ಅಲ್ಲಿ ಸ್ಥಳೀಯ ಹತ್ರ ಈಗ ಮಂತ್ರಿಗಳೆಲ್ಲ ಹೋಗಿ ಮಾತಾಡ್ಕೊಂಬರ್ತಾರೆ. ಬಹುಶಃ ಮುಖ್ಯಮಂತ್ರಿಗಳು ನಾಳೆ ಒಂದು ತೀರ್ಮಾನ ತಗೋಬಹುದು. ಹೀಗೆ ಕಬ್ಬು ಬೆಳೆಗಾರರ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಂಡಿದ್ದು ಸರ್ಕಾರದ ನಿರ್ಧಾರವನ್ನೇ ರೈತರು ಎದುರು ನೋಡ್ತಿದ್ದಾರೆ. ವಿಜಯಪುರದಿಂದ ಅಶೋಕ್ ಎಡಳ್ಳಿ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇನ್ನು ಗುರ್ಲಾಪುರದಲ್ಲಿ ರೈತರ ಹೋರಾಟ ಜೋರಾಗ್ತಿದ್ದಂತೆ ಇವತ್ತು ಸರ್ಕಾರದಿಂದ ಸಂಧಾನಕ್ಕಾಗಿ ಸಚಿವ HK ಪಾಟೀಲ್ ಸ್ಥಳಕ್ಕೆ ಆಗಮಿಸಿದ್ರು. ನಿಯೋಗದೊಂದಿಗೆ ಬಂದು ಮುಖ್ಯಮಂತ್ರಿ ಜೊತೆ ಚರ್ಚಿಸುವಂತೆ ಹೇಳಿದ್ರು. ಆದರೆ ಸಚಿವರ ಆಫರ್ ಒಪ್ಪದ ರೈತರು ನಾಳೆಯೊಳಗೆ ಸಮಸ್ಯೆ ಬಗೆಹರಿಸುವಂತೆ ಡೆಡ್ಲೈನ್ ನೀಡಿದ್ರು. ಸಂಧಾನ ಸಭೆ ವಿಫಲ ಆಗ್ತಿದ್ದಂತೆ ಸಚಿವ ಪಾಟೀಲ್ ಅಲ್ಲಿಂದ ವಾಪಸ್ಸಾದ್ರು. ಇನ್ನು ಸಚಿವರು ವಾಪಸ್ ಆಗ್ತಿದ್ದ ವೇಳೆ ರೊಚ್ಚಿಗೆದ್ದ ರೈತರು ಅವರ ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಕಾರು ಮುಂದೆ ಮಲಗಿ ಕಾರಿಗೆ ಗುದ್ದಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ ರೈತರನ್ನ ಪೊಲೀಸರು ಎಳೆದು ಹಾಕಿದ್ರು. ಈ ವೇಳೆ ಪೊಲೀಸರು ಹಾಗೂ ಕಬ್ಬು ಬೆಳೆಗಾರರ ನಡುವೆ ತಳ್ಳಾಟ ನೂಕಾಟ ಉಂಟಾಯಿತು. ನೋಡ್ರಿ, ನಾವ್ ವಿನಂತಿ ಮಾಡ್ಕೊಳ್ತೀವಿ, ನೀವು ಸಾಯಂಕಾಲ ತನಕ ಸಮಯ ತಗೋರಿ. ಯಾರು ರೈತರ ಕಬ್ಬ ಕಡ್ದಿಲ್ಲ, ರೈತರ ಸಂಪೂರ್ಣ ಸಹಕಾರ ಐತಿ. ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ. ಅಧ್ಯಕ್ಷರ, ನಾಳೆ ಸಾಯಂಕಾಲ ತನಕ ಸಚಿವರಿಗೆ ನಾವು ಸಮಯ ಕೊಡೋಣ ವಿನಂತಿ ಪೂರ್ವಕವಾಗಿ. ನಮ್ಮವರದವರು ಅಷ್ಟ ಅದರೊಳಗ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡೋಣ. DC ಅವ್ರು ನಮಗ್ ಕೊಟ್ಟಂತ ಗೌರವ ನಾವು ಅವ್ರ ಮ್ಯಾಗ ಗೌರವ ಐತಿ. ಸರ್ ನೀವೇನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ರೆ ನಡೀತದ, ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳೋ ನಾವು ಹೋರಾಟ ತಕ್ಕೋತೀವಿ.